ಆ ಟ್ಯಾಟೂ ಏನದು? ಇದು ಫಾದರ್ ಲೈಕ್ ಡಾಟರ್ ಅಂತ. ಆ, ಅಪ್ಪ ಅಪ್ಪ ಮಗಳನ್ನ ಎತ್ಕೊಂಡಿರೋದು. ಎಸ್, ಅಪ್ಪನಂತೆ ಮಗಳು. ಎಸ್, ಚೆನ್ನಾಗಿದೆಲ್ಲ, ತುಂಬ ಮೀನಿಂಗ್ ಇದೆ. ಥ್ಯಾಂಕ್ ಯು. ಮೇಲ್ಗಡೆ ಏನದು? ಲಿಲಿ ಫ್ಲವರು. ಓಕೆ. ಡಿಪಿಕ್ಟ್ಸ್ ಪೀಸ್ ಆ್ಯಂಡ್ ಲವ್. ಸೊ ಟ್ಯಾಟೂ ಹಾಕ್ಸ್ಕೊಂಡು ನಂಬ್ತೀರಾ? ಅದೇನಾದರೂ ಪಾಸಿಟಿವ್ ಹಾಗೆ ಅಂತ? ಇದು ತಂದೆ ಹೋಗಾದ್ಮೇಲೆ ಹಾಕ್ಸ್ಕೊಂಡಿದ್ದು. ಆ್ಯಂಡ್ ಆ್ಯಕ್ಚುಲಿ ಇಂಡಸ್ಟ್ರಿಯಲ್ಲಿರೋರು ಅಷ್ಟು ದೊಡ್ಡ ದೊಡ್ಡ ಟ್ಯಾಟೂನ ಹಾಕೊಬಾರ್ದು ಅಂತಲೂ ಇದೆ. ಆ ಥರ ನೋಡೋಕ್ಕೆ ಹೋದರೆ ಆ್ಯಕ್ಚುಲಿ ಒಂದು ಡಿಸಿಷನ್ಗೆ ಬಂದಿರ್ತೀನಿ. ನಾನು ಹೇಳಿರ್ತೀನಿ ನಿಮಗೆ, US ಇಂದ ವಾಪಸ್ ಬಂದು 1 ವರ್ಷದೊಳಗಡೆ ತಂದೆ ತೀರ್ ಹೋಗ್ತಾರೆ. ಸೊ ಅದಾದಮೇಲೆ ತಂದೆದು ಒಂದು ಬಿಸ್ನೆಸ್ ಇರುತ್ತೆ, ಅದನ್ನು ನೋಡ್ಕೊಳಕ್ಕೆ ಎಂಟ್ರ್ ಆಗ್ತೀನಿ. ಅವ್ರ ಬಿಸ್ನೆಸ್ ಒಳಗಡೆ ಎಂಟ್ರ್ ಆಗ್ತೀನಿ, ಏನೂ ಗೊತ್ತಿಲ್ದಿರ, ಆಗಿನ್ನೂ ಚಿಕ್ಕವಳಿದ್ದೆ. ಎಂಟ್ರ್ ಆಗ್ತೀನಿ, ನೋಡ್ಕೊಳಕ್ಕೆ ಹೋಗ್ತೀನಿ. ಆವಾಗ ಒಂದು ಡಿಸೈಡ್, ಅಪ್ಪ ಅಂದರೆ ತುಂಬ ಪ್ರೀತಿ ನನಗೆ. ಅಪ್ಪ ಅಮ್ಮನಕ್ಕಿಂತ ಜಾಸ್ತಿ ಅಪ್ಪ ನನಗೆ, ಎಲ್ಲದಕ್ಕೂ ಅಪ್ಪ ಬೇಕು ನನಗೆ. ಸೊ ತುಂಬ ಪ್ರೀತಿ. ಅವರು ಹೋಗಾದ್ಮೇಲೆ ಇನ್ನೇನು ಎಲ್ಲ ಮುಳ್ಗೋಯ್ತಲ್ಲ ಅಂತ. ಬಟ್ ಅವ್ರ ಬಿಸ್ನೆಸ್ ಇತ್ತು, ಅದನ್ನು ನೋಡ್ಕೊಳ್ಳೋ ಅಂಥ ಇದರಲ್ಲಿ ಓಕೆ, ಇನ್ಮೇಲೆ ನಾನು ಇಂಡಸ್ಟ್ರಿಗೆ ಹೋಗಲ್ಲ ಅಂತ ಒಂದು ಹೆಡ್ ಸ್ಟ್ರಾಂಗ್ ಆಗಿ ಮೈಂಡ್ ಫಿಕ್ಸ್ ಮಾಡ್ಕೊಂಡಿರ್ತೀನಿ. ಇನ್ಮೇಲೆ ಆರ್ಟಿಸ್ಟ್ ಆಗಿರಲ್ಲ, ಇನ್ನೇನೇ ಇದ್ರೂ ಅಪ್ಪಂದು ಆಫೀಸ್ನ ನೋಡ್ಕೊಂಡಿರ್ತೀನಿ ಅನ್ನೋ ಟೈಮಲ್ಲಿ ಈ ಒಂದು ಟ್ಯಾಟೂ ಹಾಕ್ಸ್ಕೊಂಡಿದ್ದು. ನಾನು ಆರ್ಟಿಸ್ಟ್, ಆ ಇಂಡಸ್ಟ್ರಿನ ಬಿಟ್ಬಿಡೋಣ ಅಂತ ಒಂದು ಮೈಂಡ್ ಸೆಟ್ ಇತ್ತು ಆ ಟೈಮಲ್ಲಿ. ಅಪ್ಪ, ಆಮೇಲೆ ಅಮ್ಮ. ಎಸ್, ಅಮ್ಮ ಕೊನೆಕ್ಷನದ ಬಗ್ಗೆನೂ ನೀವು ಹೇಳ್ಕೊಂಡಿದ್ರಿ. ಮಗಳಿಗೆ ಅಥವಾ ಮಕ್ಕಳಿಗೆ ಅಪ್ಪ ಅಮ್ಮಂದು ಕೊನೆಕ್ಷನ್ ಏನೋ ಒಂದು ಮೆಮೊರಿ. ಹೌದು. ಅಪ್ಪನ ಬಗ್ಗೆ ಹೇಳೋ ಹಾಗಿದ್ರೆ, ಅಪ್ಪ ತುಂಬ ಸ್ಟ್ರಾಂಗ್ ವ್ಯಕ್ತಿತ್ವ, ಲೈಕ್ ಸೂಪರ್ ಹೀರೋ ಥರ. ನನಗೆ ಎಲ್ಲ ಮಗಳಿಗೆ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಅಪ್ಪನೇ ಸೂಪರ್ ಹೀರೋ. ನನಗೂ ಅಷ್ಟೇ, ತುಂಬ ಅಪ್ಪನೇ ಸೂಪರ್ ಹೀರೋ ಥರ. ಎಲ್ಲ ಎದ್ದೊಳ್ತಾ ಇದ್ರು 4 ಗಂಟೆ 5 ಗಂಟೆಗೆಲ್ಲ ಎದ್ದು ಹೋಗಿ ಒಂದು ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಹೋಗಿದ್ದಾರೆ. ತುಂಬ ಸುತ್ತಾಡಿದ್ದಾರೆ ಅಪ್ಪ, ತುಂಬ ಟ್ರಾವೆಲ್ ಮಾಡ್ತಾಯಿದ್ರು, ತುಂಬ ಸ್ಟ್ರಾಂಗು. ಅಯ್ಯೋ, ನನ್ನ ಕಣ್ಮುಂದೆ ಅಂತೂ ಅವರು ಜ್ವರ ಇದ್ದರು ಏನೇ ಇದ್ದರೂ ಬೆಡ್ ಮೇಲೆ ಮಲ್ಕೊಂಡು ಇರ್ತಾನೆ ಇಲ್ಲ. ನಾನು ನೋಡೇ ಇಲ್ಲ ಅಪ್ಪನ ಏನು ಒಂದು ಸಫರಿಂಗ್ ಇದೆಯಲ್ಲ, ನೋಡೇ ಇಲ್ಲ. ಅದು ಹೊರಗಡೆ ಜಗತ್ತಲ್ಲಿ ಆಗಿರ್ಬೋದು, ಹೊರಗಡೆ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಮನೆಗೆ ಬಂದು ನನ್ನನ್ನು ಅಷ್ಟೇ ಖುಷಿಯಾಗಿ ಹೆಂಗಿರ್ತಾರೋ ನಾರ್ಮಲಾಗಿ ಖುಷಿಯಾಗಿ ಮಾತಾಡಿರ್ತಾರೆ. ಬಟ್ ಹೊರಗಡೆ ಏನೋ ಒಂದು ದೊಡ್ಡ ಲಾಸ್ ನಡೀತಾ ಇರುತ್ತೆ ಅವ್ರಿಗೆ, ಅಥವಾ ದೊಡ್ಡದು ಏನೋ ಒಂದು ಮ್ಯಾಟ್ರ್ ನಡೀತಾ ಇರುತ್ತೆ ಆಫೀಸಲ್ಲಿ. ಅದನ್ನು ನಮ್ಮ ಮುಂದೆ ಯಾವತ್ತೂ ತೋರಿಸ್ಕೊಂಡಿಲ್ಲ. ಅವ್ರು ಯಾವತ್ತೂ ನನ್ನ ಮುಂದೆ ಖುಷಿಯಾಗಿ ಸ್ಟ್ರಾಂಗ್ ವ್ಯಕ್ತಿ, ಒಂದು ಸೂಪರ್ ಹೀರೋ ಆಗೇ ಇದ್ದರು. ಅವ್ರು ಹೋಗೋ ಟೈಮಲ್ಲೂ ಅಷ್ಟೇ, ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ, ಅವ್ರು ಹೈದ್ರಾಬಾದಲ್ಲಿ ಇರ್ತಾರೆ, ನಾನು ಇಲ್ಲಿರ್ತೀನಿ ಬೆಂಗಳೂರಲ್ಲೇ. ನಾನು ನೋಡೇ ಇಲ್ಲ ಅವ್ರು ಸಫರ್ ಆಗಿರೋದು, ಜೀವನ ಪೂರ್ತಿ ನಾನು ನೋಡಿಲ್ಲ. ಅಪ್ಪ ಒಂದು ಇದೇನೋ ಒಂದು ಪ್ರಾಬ್ಲಮ್ ಇದೆ ಅವ್ರಿಗೆ ಅಂತ ಯಾವತ್ತೂ ತೋರಿಸ್ಕೊಂಡಿಲ್ಲ. ಅವರು ಹೋಗೋ ಟೈಮಲ್ಲೂ ಸಫರ್ ಆಗಿರೋದು ನಾನು ನೋಡಿಲ್ಲ. ಒಬ್ಬ ಸೂಪರ್ ಹೀರೋ ಅಪ್ಪ ಸೂಪರ್ ಹೀರೋ ಆಗೇ ಹೋಗ್ತಾರೆ.